ಬಜರಂಗ ಬಲಿ ನಿನ್ನೆ ಪೂಜೆ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ನೋಡ. ನಾವು ಒಯ್ದ ಫಸ್ಟ್ ಮ್ಯಾಚ್ ದೇವರಿಗಿಲ್ಲ ಏನಿಲ್ಲ ಇನ್ನು ಮುಂದೆ ನಮಗೆ ಹೊಡ್ರಿ ವಿಡಿಯೋಕ್ಕೊಂದು ಲೈಕ್. ಹಂಗ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ, ಚಾನಲ್ ಸಬ್ಸ್ಕ್ರೈಬ್ ಮಾಡು. ಓಯಪ್ಪ ಫಸ್ಟ್ ಮ್ಯಾಚ್ ಧೂಳೆ ಬಿಸಿಬಿಟ್ಟೆವು. ಬ್ಯಾಟಿಂಗ್ ಒಳಗ ಬಾಲಿಂಗ್ ಒಳಗ ಕೂಡ ನಾವು ಒಯ್ದ RCB ಸೋಲಬೇಕಂತೇಳಿ ಒಂದಿಷ್ಟು ಹೆಣಗಳು ಅಳ್ಳಾಕತ್ತಿದ್ದು. ಅವಕ್ಕ ಪಾಪ ಮನಸ್ಸಿಗೆ ಶಾಂತಿ ಸಿಗಲಿ, ಅವಕ್ಕ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ಳೋಣತ್ತ ನಮ್ಮ RCB ಟೀಮ್ ನಮ್ಮ ಫ್ಯಾನ್ಸ್ ಕಡೆಯಿಂದ ಇರ್ಲಿ. ಒಂದ್ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗಲಿ. ಅವಕ್ಕ ಎಲ್ಲರ ತಿಪ್ಪಾಗಿ ಬಿದ್ದಾವೆ ನೋಡ, ಹೋಗಿ ಸಮಾಧಾನ ಮಾಡ್ಬೋರಿ. ಓಯಪ್ಪ ಒಯ್ದು ಹಂಗ ವಿಡಿಯೋ ಶೇರ್ ಮಾಡಿಬಿಡ್ರಿ. ಅವಕ್ಕ ನಾವು ಏನಾಗಿತ್ತು ಹುರ್ಕೋಲಿ ನೋಡಿ. ನಮಗ ಫಸ್ಟ್ ಮ್ಯಾಚ್ ನಾವು ಸೋತಿದೆ ಬಿಟ್ಟು ದಿವಸ, ಆದ್ರೆ ಇನ್ನು ಹಂಗಲ್ಲ, ಟೈಮ್ ಚೇಂಜ್ ಫುಲ್. ಎಂತ ಮ್ಯಾಚ್ ಕೊಹ್ಲಿ ಅಣ್ಣ, ಎಂತ ಮ್ಯಾಚ್. ಟಾಸ್ ಗೆದ್ದೇವಿ, ಆರಾಮ ಚೇಸ್ ಮಾಡೋಣಂತ ಬಾಲಿಂಗ್ ತಗೊಂಡೇವ್ ನಾವನ. ಏನ ನಾವು 3 ಓವರ್ 4 ಓವರ್ನಾಗ ಒಂದು ವಿಕೆಟ್ ಹೋಯ್ತು, ರನ್ನೇ ಬರ್ಲಿಲ್ಲ. ಫುಲ್ ಖುಷಿ ಆಗಿಬಿಟ್ನಿ ನಾನಂತೂ. ಹಿಂದಗಡೆ ನಿತ್ತು ನೋಡಪ್ಪ ನಾವು. ಇದು ನಮ್ಮ ಟೆಸ್ಟ್ ಪ್ಲೇಯರ್ ರಾಣಿ ಅಣ್ಣ ಮತ್ತ ಆ ಹುಚ್ಚಿಗಂಡಿ ನಾರಾಯಣ ತಿರುಗಾಡಿ ಕಟ್ಟಿಲಾಕತ್ತು. 6 ಓವರಿಗೆ 60 ರನ್ ಹೊಡೆದ್ರು, 10 ಓವರಿಗೆ 100 ರನ್ ಎಟ್ಟ ಹೊಡೆದ್ರು. ಒಂದೇ ವಿಕೆಟ್ ಇತ್ತು. ಯಾಕೋ ಒಂದ್ ಸ್ವಲ್ಪ ನನಗೂ ಅಂಜಿಕೆನೆ ಬಂದಿತ್ತು. ಅದೇನತ್ತಾರಲ್ಲ, ಪ್ರತಿ ವರ್ಷದ ತರ ಈ ವರ್ಷನು ಯಾಕೋ ಫಸ್ಟ್ ಮ್ಯಾಚ್ ಸೋಲಂಗ್ ಕಾಣ್ತೇವಂತ ನಾನು ಮನಸ್ನಾಗ ಒಂದು ಸೈಡ್ ಅನ್ಕೋಲಕತ್ತಿದ್ನಿ. ಬಂದಲ್ಲ ನಮ್ಮ ಹುಲಿ ಹಾರ್ದಿಕ್ ಪಾಂಡ್ಯ ಅಣ್ಣ ಕೃಣಾಲ್ ಪಾಂಡ್ಯ. ಏನ ಬಾಲಿಂಗ್ ರೀ, ಏನ ಸುದ್ದಿ. ಪ್ರೆಷರ್ನಾಗ ನಾವು 3 ವಿಕೆಟ್ ತಿಂಡಿ ವಿಕೆಟ್. ನೋವು ಇದು ಏನ್ ಅವ್ನ ಹೆಸರಪ್ಪ, ಲೆಫ್ಟ್ ಹ್ಯಾಂಡ್ ರಿಂಕು ಸಿಂಗ್ ನೆತ್ತಿದ ಅಂದ್ರೆ ಹೆಣಾನೇ ಹಾಕ್ತಿದ. ಅವನಿಗೆ ಬೋರ್ಡ್ ತೆಗದ, ಅದು ಹೆಂಗ್ ಬೋರ್ಡ್ ತೆಗದ. ಒಂದ್ ಬಾಲ್ ಒಗದಾನ, ಪೂರ್ತಿ ತಲಿ ಮ್ಯಾಗಿಂದ ಹೊಂಟದ ಬಮ್ಸರ್. ಆ ಸ್ಪೀಡ್ ಬಾಲರ್ ಹಾಕಂಗಿಲ್ಲ, ಅಟ್ಕಟ್ ಬಮ್ಸ್ ಬಾಲ್ ಹೋಗಿಲಾಕತ್ತಾನ. ಯಪ್ಪ ನೆಕ್ಸ್ಟ್ ಬಾಲ್ ಬೋಲ್ಡೆ. ಇದಪ್ಪ ನಮ್ಮ RCB ಸ್ಪಿನ್ ಬಾಲಿಂಗ್ ಅಂದ್ರ. ಎಲ್ಲದನ್ನ ಕೃಣಾಲ್ ಪಾಂಡ್ಯಾಗ ಒಂದು ಥ್ಯಾಂಕ್ಸ್ ಹೇಳ್ಬೇಕ ನಾವು. ನೋಡ್ ಪಟ್ಟಿದಾರ, ಇಡೀ ಜಗತ್ತಿನಾಗೆ ಆಟಿಟ್ಯೂಡ್ ಬಾಯ್ ಅಂದ್ರ ನಮ್ಮ ತಮ್ಮ ಪಾಂಡ್ಯ ಮತ್ತನ ಅವ್ರ ಅಣ್ಣ. ಅದ್ರಾಗ ಬರೇ ಈ ಲಕ್ನೋದವರು ಸಾಕಪ್ಪ ನಿನ್ನ ಸಹವಾಸ ಅಂತೇಳಿ ಬಿಟ್ಟು ಕೊಟ್ಟಿರು. ನೀವು ನೋಡಿದ್ರೆ ನನಗೆ ರೆಸ್ಪೆಕ್ಟ್ ಕೊಟ್ಟು ನಮಗ ಬೇಕಪ್ಪ ಎಕ್ಸ್ಪೀರಿಯನ್ಸ್ ಬಾಲರ್ ಆಲ್ರೌಂಡರ್, ನಮಗ ಪಾಂಡುನೇ ಬೇಕಂತೇಳಿ ತಗೊಂಡ್ರಿ. ಮತ್ತೆ ನಿಮ್ಮ ನಂಬಿಕೆ ಹೆಂಗ್ ಮುರಿಲಾಕ ಬರ್ತದಪ್ಪ, ಹೆಂಗ್ ಮುರಿಲಾಕ ಬರ್ತದ ಹೇಳು. ಹೊರಗಿನ ಗ್ರೌಂಡ್ನಾಗ 7 ಮ್ಯಾಚ್ನಾಗ 4 ಮ್ಯಾಚ್ ಗೆಲ್ಲಬೇಕಂತ ನಮಗ ಟಾರ್ಗೆಟ್ ಐತಿ. ಆ ಟಾರ್ಗೆಟ್ ಮತ್ ಹೆಂಗ್ ಬಿಟ್ಟವಪ್ಪ. ಹೊಡೆದಿರಬಹುದವ್ರು ಪವರ್ ಪ್ಲೇ ಒಳಗ ರನ್, ಹೊಡೆದಿರಬಹುದವ್ರು 10 ಓವರ್ನಾಗ ರನ್. ಆದ್ರೆ ನನ್ನ ಮುಂದೆ ನಡೆಯಂಗಿಲ್ಲ ಇವ್ರು ಎಲ್ಲ. 20 ಓವರ್ನಾಗ ಬಂದು ನಾ ಹಿಡಿತೀನಿ 200 ರನ್ ನಡೆಯಂಗಿಲ್ಲ. ಇದು ನಮ್ಮ ಮುಂದೆ ಆಟ ಹೇಳ್ತೀನಿ. ಮೊದಲ ನಾವು ಈಗ ಯಾರ RCB ದವ್ರ, ನಿಮ್ಮ ಇದು ಟೀಮ್ ಈಗ ಬೇರೆನೆ ಇನ್ನು ಮುಂದೆ. ಅಯ್ಯೋ ಭಗವಂತನೇ, ಎಲ್ಲಿದ್ದು ಸಾಲ್ಟ್ ಇಟ್ಟು ದಿವಸ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಬಾ ನಿನ್ನ ಅಕ್ಕನ್ ಬಾ. ಅಯ್ಯಪ್ಪೋ ಸಾಲ್ಟ್ ನನಗೆ ಒಂದೇ ಮಾತು ಹೇಳಿದ್ರಿ ಅಪ್ಪ. ವಿರಾಟ್ ಭಾಯಿ क्या है जिंदगी में इसकी माँ का आने का मारने का जाने का. ನಾ ಪವರ್ ಪ್ಲೇ ಒಳಗ 200 ಸ್ಟ್ರೈಕ್ ರೇಟ್ ಮೇಲೆ ಆಡದವನೇ ಅಲ್ಲ. ಇವನ ಸಂಗಟ ಕೂಡಿ ನಾನು 250 ಸ್ಟ್ರೈಕ್ ರೇಟ್ ಆಡಬೇಕಾಗ್ಯದ. ಬ್ಯಾಕ್ ಟು ಬ್ಯಾಕ್ 6 ಹೊಡೆದಿನಿ. ಓಯಪ್ಪ ನಾನು ನಿನ್ನೆ ಇವನ ಸಂಗಟ ಕೂಡಿ ಬರನ ತಿರುವೇಡ್ ಕಿಟ್ಟಿಲಕ್ಕ ಚಾಲೂನೇ ಮಾಡ್ತಾನಪ್ಪ. ಇಂಥವ್ರು ಬೇಕಾಗಿತ್ತು ನಮಗೂ. ಸಟ್ ಆಗಿಬಿಟ್ರು ನಮ್ಮ ಸಾಟ. ಏನೋ ಕೆಲವೊಂದು ಮಂದಿ ಹತ್ತಿದ್ರಪ್ಪ, ಇಂಗ್ಲೆಂಡ್ ಸೀರೀಸ್ ಒಳಗ ಇವ ಆಡಿಲ್ವೋ ಅಂತೇಳಿ. ಅವ್ರಿಗೆಲ್ಲರಿಗೆ ಗೂಂಟ ಕೊಟ್ಟು ಬಿಟ್ಟು ನೋಡು ಬಾಯಾಗ ಕರೆಕ್ಟ್ ಆಗಿ. ಅಲ್ರಿ ಕೊಹ್ಲಿ ಅವರ ಹೇಳಿ ಕೇಳಿ ನಾನು ಮೊದಲೇ ಎಕ್ಸ್ KKR ಪ್ಲೇಯರ್. ಇದು ಈ ಗ್ರೌಂಡ್ ನಾಗ ಎಷ್ಟು ಸಲ ಆಡಿಲ್ಲ ನಾ, ಎಷ್ಟು 50 ಹೊಡೆದಿಲ್ಲ ನಾವು ಒಯ್ದ. ಮತ್ತೆ ನನಗೆ ಆಡ್ಲಕ್ಕ ಬರಂಗಿಲ್ಲ. ಪಾಪ KKR ದವ್ರು ನೋಡಪ್ಪ, ಅವ್ರ ಸಂಗಟ ಆಡಿದ್ನಿ ಹೋದ ವರ್ಷ. ಈಗ ಅವರಿಗೆ ತಿರುವಿ ಗೂಂಟ ಇಡುದಾಯ್ತು. ಏನು ಮಾಡಕ್ ಬರಂಗಿಲ್ಲ. ಇದು IPL ಐತಿ. 1 ವರ್ಷ ಆ ಟೀಮಿಗೆ, 2 ವರ್ಷ ಈ ಟೀಮಿಗೆ ತಿರುಗಾಡಬೇಕು. ಅಲ್ಲೇ ಮಜಾ ಇರೋದು. ಆದ್ರೆ ವರ್ಷಕ್ಕಿಂತ ಈ RCB ಟೀಮ್ ನೋಡೋಣ ನನಗೆ ಯಾಕೋ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಹತ್ತೈತಿ. ಭಾಳ ಖುಷಿ ಆಗೈತಿ. ಏನು ಫ್ಯಾನ್ ಫಾಲೋವಿಂಗ, ಏನು ಸೌಂಡ್, ಏನು ಸುದ್ದಿ. ಅಬ್ಬಾ. ಏನ್ರಿ ಮೀಡಿಯಾ, ಏನ್ರಿ ಕ್ಯಾಪ್ಟನ್ ಆಗ್ಯಾನ ಪಟ್ಟಿದಾರ. ಅವನಿಗೆ ಬ್ಯಾಟಿಂಗ್ ಆಡಕ್ ಬರುದಿಲ್ಲ. ಈಗ ಪ್ರೆಷರ್ ಇರ್ತದ ಸಿಕ್ಕಾಪಟ್ಟೆ. ಪ್ರೆಷರ್ ನಾಗ ಔಟ್ ಹಾಕನ, ರನ್ ಹೊಡೆಯಂಗಿಲ್ಲ ಅಂತ ಯಾವ ಒಂದು 4 ತಿಪ್ಪ್ಯಾಗುಟ್ಟು ಸೊಳ್ಳೆ ಮಕ್ಕಳು ಹೇಳಕತ್ತಿದ್ರಪ್ಪ. ನನಗೂ ಕಿವಿಗೆ ಬಂದು ಬಿದ್ದಿತ್ತು ಗಾಳಿಗೆ ಮಾತ. ಅವನು ಸ್ವಲ್ಪ ಕರ್ಕೊಂಡ್ ಬರಪ್ಪ ಈ ಕಡೆ. ಅಲ್ಲೇ ಎಲ್ಲಿ ನಿಮ್ ಬಾಜು ಕೂತಾನೆ ನೋಡ್ರಿ, ಪಟ್ಟತ್ ಒಂದು ಕಿವಿಗಟ್ಟಾಗ ಹೊಡೀರಿ ಅವನ. ನಮಗ ಕ್ಯಾಪ್ಟನ್ ಆದಿವ ತಿಳ್ಕೊ, ತೀರಾ ಇಟ್ಟು ಪವರ್ ಬರ್ತದ ನಮಗ. ನಾವು
ಕೊಟ್ಟಿದಾರ. ಇದು ಟ್ರೇಲರ್ ಐತಿ, ಪಿಕ್ಚರ್ ಮುಂದೆ ನೋಡಾಕತ್ರಿ. 28ಕ್ಕೆ CSK ವಿರುದ್ಧ ವೇಟ್ ಮಾಡ್ರಿ ಬರೇ. ಅಲ್ಲಿ ಹೋಗಿ ಅವ್ರ ಗ್ರೌಂಡ್ ನಾಗ ಹೋಗಿ ನುಗ್ಗಿ ಹೊಡಿದೈತೆ ಅವ್ರಿಗೆ. ಹಲೋ ದೋಸ್ತ, RCBಗೆ ಮೇನ್ ಬೌಲರ್ ನಾನೇ, ಸ್ವಿಂಗ್ ಮಾಸ್ಟರ್ ಭೂವಿ ನಾನೇ ಆಡಿಲ್ಲ ಅಂದ್ರು ನಾವು ಒಯ್ದ 175 ರನ್ನಿಗೆ ಕಟ್ಟಿ ಹಾಕಿ ಬಿಟ್ಟಾರ ನಮ್ಮ ಬೌಲರ್ಗಳು. ಇನ್ನು ನಾವೊಬ್ಬ ಬಂದ್ ಬಿಟ್ನಿ ಅಂದ್ರೆ ಮುಗಿದು ಹೋಯ್ತಲ್ಲ. ಆ ರಸಿಕ್ ದಾರ ಏನ್ ಯಾವ ಹುಡುಗ ಅವನ ತೆಗೆದು ಹೊರಗೆ ಹೋಗದ, ನಾವೊಬ್ಬ ಎಂಟ್ರಿ ಕೊಟ್ನಿ ಅಂದ್ರೆ ಮುಗಿದು ಹೋಯ್ತು. ನಾನು ಇವ ಹೇಜಲ್ವುಡ್ ಕೂಡಿ ಇವ್ರಿಗೇನು ಗಂಟಾ ಹೊಡಿ ಕೊಡ್ತೇವೆ ರನ್ ಅಪೋಸಿಟ್ ದವರಿಗೆ. ಅಬ್ಬಾ ಮುಗಿದು ಹೋಯ್ತು. ನೆಕ್ಸ್ಟ್ ಮ್ಯಾಚ್ ನಮ್ದ. ನಾ ಎಂಟ್ರಿ ಕೊಟ್ನಿ ಅಂದ್ರೆ ಪ್ಲೇಯಿಂಗ್ 11 ಒಳಗ ಅದನ್ನು ಕಪ್. ಆ ಕಪ್ ಹತ್ತಿ ನೋಡಿ, ಏನು ಕಪ್ ಗೆಲ್ಲೋದು ನಾವೇ ಬಿಡು ಗೊತ್ತೈತಿ. ಮ್ಯಾಚ್ ನಮ್ದ. ನೆಕ್ಸ್ಟ್ ಮ್ಯಾಚ್ ತಲೆಯಾಗಿ ಇಟ್ಕೋರಿ ನೀವು. ಬಾರೋ ದೋಸ್ತ ಬಾ, ನಾನು ನಿನಗ ಕಾಯಕತ್ತೀನಿ. ನನ್ನ ಸಂಕಟ ಇವ್ರು ಸಾಥ್ ಕೊಡೋಲ್ ಹೋಗ್ಯಾರ. ಇವ ದಯಾಳ ಮತ್ತವ ಇನ್ನೊಬ್ಬ ರಸಿಕ್ ದಾರ ಏನ್ ಸಲಾಮ ಯಾವವ. ನೀವೊಬ್ಬ ಬಂದ್ ಬಿಟ್ಟದ್ರ ಮುಗಿದು ಹೋಯ್ತು ನೋಡು. ಪವರ್ ಪ್ಲೇ ಒಳಗ ನೀ 3 ಓವರ್ ಹಾಕಾಗತ್ತಿ, ನಾ 2 ಓವರ್ ಹಾಕ್ತೀನಿ. 1 ಓವರ್ ಇವ ದಯಾಳ ಹಾಕಲಿ, ಫುಲ್ ಧೂಳು ಎಬ್ಬಿಸ್ಬಿಡುನಂತ. ನಾನು ನೀನು ಕೂಡ್ಬಿಟ್ಟೆವು ಅಂದ್ರೆ ಮುಗಿತ್ತು. ನಾ ವಿಕೆಟ್ ಟೇಕರ್ ಬೌಲರ, ನೀ ಸ್ವಿಂಗ್ ಮಾಸ್ಟರ್. ನೀ ಸ್ವಿಂಗ್ ಮಾಡ್ತಿ, ಬಾಲ್ ಡಾಟ್ ಮಾಡ್ತಿ. ಅದ ಪ್ರೆಷರ್ ನಾಗ ನನಗೆ ಹೊಡಿಲಾಕ್ ಹೋಕಾರ, ತಿರುವೇಡ್ ಹೊಡಿಲಾಕ್ ಹೋಕಾರ, ಔಟ್ ಆಗಿ ಬಿಡ್ತಾವು. ಇದು ನಮ್ಮ ಸ್ಟ್ರಾಟಜಿ, ಗೊತ್ತಾಯ್ತಾ ಎಲ್ಲರಿಗೆ? ಹಿಂಗ ಇನ್ನು ಮುಂದೆ ನಾವು ಆಡ್ಬೇಕು. ಸ್ಪಿನ್ ಒಳಗಂತ್ರ ಪಾಂಡ್ಯ ಒಬ್ಬನೇ ಸಾಕ್ ಬಿಡು ಎಲ್ಲರಿಗೆ. ಆ ಸುಯೇಶ್ ಶರ್ಮಾನು ಭಾರಿ ಆಗ್ತಾನ. ಏನೋ ಪಾಪ ನಿನ್ನೆ ಟೈಮ್ ಗಂಡು ಇತ್ತತ್ತೆ ಹೊಡ್ಸ್ಕೊಂಡದ ಪಾಪ ಅದನ್ನು ಹುಡುಗ. ಭಾರಿ ಮುಗಿತದ್ರಿ ಬಾಲಿಂಗ್, ಅದನ್ನು ಲೆಗ್ ಸ್ಪಿನ್ ಹುಡುಗ. ಕಾಂಗ್ರಾಚುಲೇಷನ್ ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟ್, ಕ್ಯಾಪ್ಟನ್ ರಜತ್ ಪಾಟಿದಾರ, ಭುವನೇಶ್ವರ್ ಕುಮಾರ್, ಹೇಜಲ್ವುಡ್, ಕುರ್ನಾಲ್ ಪಾಂಡ್ಯ ಎಲ್ಲರಿಗೂ ನಿಮ್ಮ ನಿಮ್ಮ ಆಪತ್ ಬಾಂಧವ ABD ವಿಲಿಯರ್ಸ್ ಇಂದ ಕಾಂಗ್ರಾಚುಲೇಷನ್, ಅಭಿನಂದನೆಗಳು. ಒಟ್ಟ ತಲೆ ಕೆಡಿಸ್ಕೋಬೇಡ್ರಿ. ನಾನು ಗಾಬರಿ ಆಗಿಬಿಟ್ನಪ್ಪ. ನಮ್ಮ RCB ಫಸ್ಟ್ ಮ್ಯಾಚ್ ಗೆತ್ತ ನಾವು ಒಯ್ದು ಅಂದ್ರೆ ಏನೋ ಮಸಲತ್ ಮಾಡಂಗ್ ಕಾಣ್ತಾರ ಈ ವರ್ಷ ಅಂತ ನನಗೆ ಗೊತ್ತಾಗಿಬಿಟ್ಟದ. ಈಗ ಸದ್ಯ ಏನ್ರಿ ಅದು ಬೌಲಿಂಗ್ ಒಳಗೆ ಕಂಬ್ಯಾಕ್ 10 ಓವರಿಗೆ 108 ರನ್ 109 ರನ್ ಇದ್ದು, ಒಂದೇ ವಿಕೆಟ್ ಇತ್ತು. ಅಲ್ಲಿಂದ ಏನ್ ಮೂಮೆಂಟ್ ಚೇಂಜ್ ಆಯ್ತಪ್ಪ. 10 ಓವರ್ನಾಗ ಒಟ್ಟ 75 60 ರನ್ ಬಂದವ್ರಿ. 10 ಓವರಿಗೆ 60 ರನ್. ಫಸ್ಟ್ 10 ಓವರಿಗೆ 100, ಆಮೇಲೆ 10 ಓವರಿಗೆ ಬರೀ 60 70 ರನ್. ಇದು ಕಂಬ್ಯಾಕ್ ಅಂದ್ರೆ ನಮ್ಮ ಹುಲಿಗಳದ. ನಮ್ಮದು ಫುಲ್ ಸಪೋರ್ಟ್ ನೋಡಪ್ಪ. ಇನ್ನು ಮುಂದೆ ಡಗೌಟ್ ನಾಗ ಕುತ್ಕೊಂಡ ನೋಡ್ರಿ ಅಭಿಮಾನಿಗಳ. ಇನ್ನ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗ್ರಿಪ್ಪ. ವಿಡಿಯೋಗಳು ಶೇರ್ ಮಾಡ್ರಿ. ನಾವು ಹುರ್ಕೊಳ್ಳೋ ಮಂದಿಗೆ ಯಾಕೆ ಬಿಡಾಕತ್ತೀರಿ? ಹಂಗ ನಿಮ್ಮ ದೋಸ್ತರಿಗೆ ಶೇರ್ ಮಾಡ್ರಿ. RCB ಅಭಿಮಾನಿಗಳು ಕೂತಿರ್ತಾವ ನೋಡು ಪಾಪ, ವಿಡಿಯೋ ನೋಡ್ಕೋತ ಅವ್ರಿಗೆ ಶೇರ್ ಮಾಡಿಬಿಡ್ರಿ ನಮ್ಮ ವಿಡಿಯೋ.